ಕುದುರೆ ಸುಮ್ಮನೆ ಬಿಟ್ಟವನಲ್ಲ. ಬಲಾಬಲ ಬಂದು ತಿಳಿಬಂತ ಉದ್ದೇಶದಿಂದ ಆ ಕುದುರೆಯನ್ನು ಕಟ್ಟಿಸಿದವನಿದ್ದೇನೆ. ಸುಮ್ಮನೆ ಅಲ್ಲ, ಪಾತ್ರರೊಡನೆ ಹೋರಾಟ ಮಾಡಬೇಕು. ಹರಿಯಾದ ನಿನ್ನನ್ನು ಕಾಣಬೇಕು ಗೆಲ್ಲುವಂತ ಒಂದೇ ಉದ್ದೇಶ. ನಿಮಗೆಲ್ಲ ಸಾಮರ್ಥ್ಯ ಉಂಟಾದ್ರೆ ನೋಡೋಣ ಪರೀಕ್ಷೆ. ಬಂಧಿಸಿದ್ದೇನೋ ಸತ್ಯ, ಈ ಹೊತ್ತಿಗೆ ಅದನ್ನು ಬಿಟ್ಟು ಬಿಡಬೇಕೆನ್ನುವಂತಹ ಮಾತನ್ನು ಹೇಳುತ್ತಾ ಇದ್ದಿ. ಬಲಹು ಉಂಟು ಇರುವ ಹಾಗೆ ಕಟ್ಟಿದ್ದೇವೆ. ಸಾಮರ್ಥ್ಯ ಇದ್ರೆ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಜನಬಲ, ದೇಹಬಲ ಅಲ್ಲದೆ ದೈವ ಬಲವನ್ನು ಸಂಪಾದನೆ ಮಾಡಿದವರು ನೀನು. ಆದರೆ ಅದೆಲ್ಲವೂ ವ್ಯರ್ಥವಾಗಿ ಹೋಯ್ತಲ್ಲ. ಯಾಕೆ ಹೇಳು? ಪಾರ್ಥನ ಜೊತೆ ಯುದ್ಧವನ್ನು ಸಾರುವಂತಹ ಉದ್ದೇಶದಿಂದಲೇ ನೀನು ಬಂದವನಲ್ಲ. ಅಂತಹ ಛಲವನ್ನು ನೀನು ಬದಿಗಿಡು. ಅವನಿಗೆ ಕಪ್ಪ ಕಾಳಿಕೆಗಳನ್ನು ಒಪ್ಪಿಸಿ ಶರಣಾದ್ರೆ ನಿನಗೆ ಬದುಕುವುದಕ್ಕೆ ಅವಕಾಶ. Thank you.
ಏನು ಆಶ್ಚರ್ಯವಿದು! ಈತನಲ್ಲಿ ಯುದ್ಧವನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ಹಲವಾರು ಅಸ್ತ್ರಗಳ ನನಗೆ ಪ್ರಯೋಗವನ್ನು ಮಾಡಿದವನಿದ್ದ. ಆತನ ಅಸ್ತ್ರಗಳನ್ನೆಲ್ಲ ಕತ್ತರಿಸಿ ಹಾಕಿದ್ದೇನೆ. ಆದರೆ 3,000 ಕರಗಳ ಇದರಲ್ಲಿ ಹಾಗೆ ಇದಲ್ಲ. ಆದ್ರೆ ಏನು ಮಾಡೋಣ, ಅದನ್ನು ಬಂಧಿಸಲೇಬೇಕು. ಆದ್ದರಿಂದಲೇ ನವ್ಯಾಸ್ತ್ರವನ್ನು ಪ್ರಯೋಗಿಸಿ ಆ ಕರಗಳನ್ನು ಏನಾಗಿ ಹೋಯಿತು? ಹೋರಾಟವನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ಅದು ಅಸ್ತ್ರವೊಂದನ್ನು ಪ್ರಯೋಗ ಮಾಡಿ ನನ್ನ ಕರೆಗಳನ್ನೇ ಬಂಧಿಸಿದವ ಚಂದ್ರಹಾಸ. ಏನು ಮಾಡೋಣ? ಸರಿ 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 ಯೋಚನೆ ಮಾಡಿದರೆ ಪರಮೇಶ್ವರನ ಭಕ್ತನಾಗಿ ಕಾಣಿಸಿಕೊಂಡವ ಅವರನ್ನೇ ಈ ಹೊತ್ತಿನಲ್ಲಿ ಸ್ಮರಣ ಮಾಡಿ ಇಡ್ತೇನೆ. ಜಯ ದಿಯ ಜಯ ದಿಯ ಜಯ ದಿಯ. ನೀನೇ ಪರಾಕ್ರಮಿ ಎಂಬ ಹಾಗೆ ಅಹಂಕಾರದಿಂದ ಮೆರೆಯಬೇಡ. ಹರನನ್ನೇ ಒಲಿಸಿದಂತಹ ಮಹಾಭಕ್ತ ನೀನು ಎಂಬ ಹಾಗೆ ನಿನ್ನ ಮನಸ್ಸಿನಲ್ಲಿ ಮೂಡಿತುಂತಾದ್ರೆ ಅದನ್ನು ಮುರಿಯುವುದಕ್ಕೆ ಬಂದವ ನಾನು. ಹರನ ಅನುಗ್ರಹಕ್ಕೆ ಪಾತ್ರನಾಗಿ ಪಾಶುಪತವನ್ನು ಪಡೆದಂತಹ ಪಾರ್ಥ ನಿನ್ನೆದುರಿಗೆ ಬಂದವ. ಧನಂಜಯ ಎನ್ನುವಂತ ಬಿರುದವನ್ನು ಪಡೆದವ ನೀನು ಅಮರಪತಿಯ ಕಂದನೆಂದು ಎನ್ನುವುದಾಗಿ ಎಲ್ಲಿಯಾದರೂ ಹೇಳಿಕೊಂಡು ಮುಂದುವರಿದ್ರೆ ನಿನ್ನ ಕತ್ತಲೆ ಕತ್ತರಿಸಿ
ಕಾಲದಲ್ಲಿ ತೋರಿಸಿಕೊಡೋದಕ್ಕೆ ಮುಂದಾದವ ನೀನು ಜಾಣ ಯಾವುದರಲ್ಲಿ, ನಿನ್ನ ವಿಷಯ ಏನು ಎನ್ನುವುದನ್ನು ಎಲ್ಲವನ್ನು ಅರ್ಥ ಮಾಡಿಕೊಂಡವರು ನಾವು. ಕ್ಷೋಣಿ 3ರಲ್ಲಿ ನನಗೆ ಯಾರೂ ಸರಿಸಮಾನವಿಲ್ಲ ಎನ್ನುವಂತಹ ಮಾತುಗಳನ್ನು ಆಡುತ್ತಿದ್ದವ ನೀನು. ಅಂಥ ಮಾತಿಗೆ ಇದೋ ನಿನ್ನ ಪಾಲಿಗೆ ಉತ್ತರವನ್ನು ಕೊಡುವುದಕ್ಕೆಂಬಂತೆ ನಿನ್ನೊಡನೆ ಹೋರಾಟವನ್ನು ಮಾಡಿ ನಿನ್ನನ್ನು ನೆಲದ ಮೇಲೆ ದೊಪ್ಪನೆ ಬೀಳಿಸಿದೆ. ಈಗ ನಿನ್ನನ್ನು ಜಾಣ ಅಂತ ಹೇಳಬೇಕಾ, ಕೋಣ ಅಂತ ಹೇಳಬೇಕಾ, ಏನು ಮಾಡೋಣ ಹೇಳಿ? ಒಂದು ಕಾಲದಲ್ಲಿ ಭೀಷ್ಮ ದ್ರೋಣಾದ್ಯರನ್ನು ಗೆದ್ದಂತಹ ಸಾಹಸಿ ನೀನು. ಅಂಥ ಪರಾಕ್ರಮ ನಿನ್ನಲ್ಲಿ ಉಂಟು ಹೌದು ಅಂತಾದ್ರೆ ನೋಡೋಣ, ಈಗ ಹೋರಾಟ ಮಾಡು. ಆ ಮಾತನ್ನು ಉಳಿಸಿಕೊಳ್ಳಬೇಕು ಅಲ್ಲ, ತನ್ನದಂತಹ ಪರಾಕ್ರಮವನ್ನು ಮೆರೆಸಬೇಕು. ಅದು ಅಲ್ಲ ಅಂತಾದ್ರೆ ಕೈಗೊಂಡದ್ದು ಅಶ್ವಮೇಧ. ಆ ಅಶ್ವಮೇಧ ಪೂರ್ತಿ ಆಗಬೇಕು ಅಂತಿದ್ರೆ ಆ ಮಹದಾಸ ನಿನಗೆ ಉಂಟು ಎನ್ನುವುದಾದ್ರೆ ನೋಡೋಣ, ಎದ್ದು ಬಾ, ನನ್ನೊಡನೆ ಹೋರಾಟ ಮಾಡು. ನಿನ್ನಲ್ಲಿ ಮಾತಾಡಿ ಏನು ಪ್ರಯೋಜನ? ಇಷ್ಟಕ್ಕೂ ಕಾರಣವಾದವ ಅವ ಇದ್ದಾನೆ, ಆ ಕೃಷ್ಣ. ನೋಡೋಣ, ಅವನ ಸಮ್ಮುಖದಲ್ಲೇ ಕಾಣಿಸಿಕೊಳ್ತೇನೆ. ಲೋಕಪಾಲನಕರ್ತರಾದಂತ ಶ್ರೀಹರಿ ನಾನು ಬಂದಿದ್ದೇನೆ, ತಪ್ಪಾಯ್ತೆನ್ನುವ ಹಾಗೆ ಶರಣಾಗಿ ತುರಗವನ್ನು ಬಿಟ್ಟು ಕೊಟ್ಟರೆ ಒಳಿತು, ಇಲ್ಲದಿದ್ದರೆ ಕಾಲದಲ್ಲಿ ಚೆನ್ನಾಗಿ ಬಲ್ಲೆ. ಹೌದಾ? ಇವತ್ತಿನ ಯುದ್ಧದಲ್ಲಿ ನಿನಗೊಂದು ಕೃತಿಶಾಲ ಆಡ್ತಾ ಇದ್ದಾಳೆ. ಅನುಭವಿಸಿದ್ದೇನೆ. ಹಾಗಿದ್ರೆ ಇನ್ನು ಮುಂದೆ ನಾನು ಹೋರಾಡುವುದಲ್ಲ. ನಮ್ಮಲ್ಲಿ ಕೆಲವರಿದ್ದಾರಲ್ಲ ಸುಮ್ಮನೆ ಕುಳಿತುಕೊಂಡವರು, ಎಲೆ ಆಂಜನೇಯ ರಣಕ್ಷೇತ್ರದಲ್ಲಿ ವೀರತಂದು ಮೆರೆದಾಡುತ್ತಾ ಇದ್ದಾರೆ. ಅವನಿಗೆ ಸರಿಯಾದಂತಹ ಪಾಠವನ್ನು ಕಲಿಸಬೇಕು, ಅರ್ಥ ಸಾಗಬೇಕು.
ಬಂದವನು ನಾನು. ಒಳ್ಳೆಯ ಮಾತಿನಿಂದ ತಪ್ಪಾಯಿತು ಕಾಯಿಗರಗಿದ್ರೆ ಲೇಸು, ಇಲ್ಲವಾದ್ರೆ ಶಿರ ಹೋದ. ಎನ್ನುವ ಮಾತ್ರಕ್ಕೆ ಉಬ್ಬಿ ನಡೆಯಬೇಡ. ನಿನ್ನಲ್ಲಿ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ. ಸರಿಯಾದ ಸಮಯ ಗೆಲ್ಲಬೇಕು ಎನ್ನುವ ಹಾಗಿದ್ರೆ ರಥವನ್ನ ತೆಗೆದು ಸಮುದ್ರಕ್ಕೆ ಬಿಸಾಡ್ತೇವೆ. ಈ ಕಡೆಗೆ ಹಾರಿ ಬರ್ತಾ ಉಂಟು. ತಡ ಮಾಡುವುದು ಸರಿಯಲ್ಲ. ಆ ರಥವನ್ನೇ ಬಿದಿಗೆ ನುಗ್ಗಿ ಬಿಟ್ಟ. ಪ್ರಯತ್ನ ಪಟ್ಟು ನುಂಗಿಯೇ ಬಿಟ್ಟಿದ್ದಲ್ಲ. ತಡ ಮಾಡುವುದು ಸರಿಯಲ್ಲ. ನಿನ್ನದಾದಂತಹ ದೇಹವನ್ನು ಬೆಳೆಸುವ
ಇದ್ದೀರಿ ಹಾ. ಒಂದು ಅರ್ಥವಿಸಿಕೊಳ್ಳಬೇಕು ನೀವು ಏನು? ಯಾರ ಮಿತ್ರತ್ವವನ್ನು ಬಯಸಬೇಕೆನ್ನುವ ಹಾಗೆ ಹಾ. ದಾನವನಿದ್ದಾನೆ ಹಾ. ಆತ ನಿಮ್ಮನ್ನು ಕಂಡರೆ ಸುಮ್ಮನೆ ಬಿಡುವವನಲ್ಲ ಓಹೋ. ನಿಮ್ಮನ್ನು ಭೋಜನಕ್ಕೂ ಮಾಡಿಸಿದ್ದ ತಿಂತಾನೆ ಹಾ. ಆದ್ದರಿಂದ ಹೇಳ್ತಾ ಇದ್ದೇನೆ ಏನು? ಆತನ ಮಿತ್ರತ್ವವನ್ನು ಬಿಟ್ಟು ಶರಣಾದ್ರಿಂದ ಬದುಕಬೇಕು. ಏನೆಸಗಿಬಿಟ್ಟೆವು ನಾವು. ಈತ ಸಾಮಾನ್ಯ ಮಾನವ ಎನ್ನುವ ಹಾಗೆ ಹೋರಾಟಕ್ಕೆ ಮುಂದುವರಿದವರು ನಾವು. ಆದ್ರೆ ಇವರ ಯೋಗ್ಯತೆ ಏನು ಸಾಮರ್ಥ್ಯ ಏನು ಎನ್ನುವ ಹಾಗೆ ಈ ಕ್ಷಣದಲ್ಲಿ ಚೆನ್ನಾಗಿ ನಮಗೆ ಅರ್ಥವಾಯಿತು. ಇನ್ನು ಈತನ ಜೊತೆ ಕಾಳಗವಲ್ಲ, ಇವನಿಗೆ ಶರಣಾಗಿ ಇವನಲ್ಲೇ ಮೋಕ್ಷವನ್ನು ಕೇಳೋಣ. ಸ್ವಾಮಿ, ನೀನು ಯಾರು, ನೀನು ಎಷ್ಟು ಎನ್ನುವ ಹಾಗೆ ಅರಿಯದೆ ನಿನ್ನೊಂದಿಗೆ ಕಾಳಗವನ್ನು ಕೊಟ್ಟೆವು. ಈಗ ನೀನು ಯಾರು ಎನ್ನುವ ಹಾಗೆ ಅರ್ಥವಾಯಿತು. ಅನಾರಣಿಯನು ಮಹತೋಮಹಿಯನು ಎನ್ನುವುದರಲ್ಲಿ ಸಂಶಯ ಇಲ್ಲ. ಹಾಗಾಗಿ ನಿನ್ನ ಪಾದ ಮೂಲದಲ್ಲಿ ಬಿದ್ದು ಬೇಡಿಕೊಳ್ಳುವುದಿಷ್ಟೇ. ಏನದು? ನಮ್ಮೀರುವರಿಗೆ ಮೋಕ್ಷವನ್ನು ಕೊಡಬೇಕು. ಮತ್ಸ್ಯಗಳಿರ ದುಷ್ಟನ ಜೊತೆ ಸೇರಿಕೊಂಡು ದುಷ್ಟತನವನ್ನೇ ಮುಂದುವರಿಸುತ್ತಾ ಹೋದವರು ಕತ್ತಲೆ ಕೋಣೆಯಲ್ಲಿ ಇದ್ದಂತಹ ವಸ್ತು ಯಾವತ್ತು ಗೋಚರವಾಗುವುದಿಲ್ಲ. ಅಜ್ಞಾನವೆಂಬ ಬೆಳಕು ಮೂಡಿದಾಗ ಸುಜ್ಞಾನ ಮೂಡುತ್ತದೆ. ಆದ್ದರಿಂದ ನಿಮಗೆ ಬೇಕಾದ ಮೋಕ್ಷ ತಾನೇ, ಅದನ್ನು ಕರುಣಿಸಿದ್ದೇನೆ. ಸಿದ್ಧರಾಗಿ
ಬಂದವನು ಸಾಮಾನ್ಯದವರಲ್ಲ ಗಣಪ ಬಾಯಿ. ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಆಗ್ತದೆ. ಯಾಕೋ? ಇಷ್ಟರವರೆಗೆ ನನ್ನ ಭಕ್ತನಾಗಿ ನಡೆದ ನಾಚಿಕೆ ಆಗುದಿಲ್ಲ. ನನಗೆ ನಾಚಿಕೆ ಆಗ್ತದೆ. ನೀನು ನನ್ನ ಭಕ್ತನೇ, ಹಾ. ಯಾಕೆ ಈ ರೀತಿ ಅನ್ಯಾಯವನ್ನು ಮಾಡ್ತಾ ಇದ್ದಿ? ಹಾ. ಯಾರು ತಿಳಿಯದವನೇ ನೀನು? ಹಾ. ಬಂದಂತಹ ತುರಗ ಸಾಮಾನ್ಯವಾದುದಲ್ಲ. ಹಾ. ಪಾಂಡವರ ಅಶ್ವಮೇಧದ ತುರಗವದು. ಹಾ. ಅದರ ಜೊತೆಯಲ್ಲಿ ಬಂದದ್ದು ಹಾ. ಯಾರು ಅಂತ ಅರ್ಥವಿಸಿಕೊಂಡೆಯಾ? ಯಾರ? ನನ್ನದೇ ಆದಂತಹ ಪ್ರತಿರೂಪ ಅಂತ ತಿಳ್ಕೊ. ಹಾ. ಬಂದವ ಮತ್ತಾರು ಅಲ್ಲ, ಹರಿಯೇ ಬಂದಿದ್ದಾನೆ. ಹರಿಹರರಲ್ಲಿ ಭೇದ ಇಲ್ಲ. ತಿಳಿದವ ನೀನು. ಅವನನ್ನು ದ್ವೇಷಿಸುವುದಲ್ಲ, ನೀನು ನನ್ನನ್ನು ದ್ವೇಷಿಸುವುದು. ಎಂತದ್ದು ನನ್ನಾಗಿ ಇದ್ದವ ಬಂದದ್ದು. ಹೌದು, ಅವನಿಗೆ 3 ಕಣ್ಣಿಲ್ಲ. ನನಗಿದೆ. ಹಾ, ಅದು ಗೊತ್ತುಂಟು, ಅದಕ್ಕೆ ಕೇಳಿದ್ದು. ಹಾ. ದೇವರು ಎನ್ನುವ ಹಾಗೆ ಹೌದು. ಇಲ್ಲಿಯವರೆಗೆ ನಿನ್ನನ್ನು ಬಿಟ್ಟಿದ್ದೇನೆ ಯಾಕೆ? ಯಾಕೋ? ಮೊದಲೊಂದು ಋಣಭಾರ ಎನ್ನುವುದು ನನ್ನ ಮೇಲೆ ಉಂಟು. ಹಾ, ಹಾ. ಯಾವುದು? ಯಾವುದು? ಕೊಟ್ಟದ್ದು ವರ. ಹಾ. ನೆನಪುಂಟಲ್ಲ? ಹೌದು. ಹಾಗಾಗಿ ಬಿಟ್ಟಿದ್ದೇನೆ. ಹಾ, ಹಾ. ಅವರ ಕಡೆಯಿಂದ ಬಂದ ಎನ್ನುವ ಹಾಗಾದ್ರೆ ಹಾ. ತಲೆ ಕಡಿಯುವುದಕ್ಕೆ ಹೋಗ್ತಿದ್ದೇನೆ ನಾನು. ಬ್ರಹ್ಮದೇವ? ಹೌದು, ನಾನೇ ಬಂದದ್ದು. ಪಂಚಪ್ರಭ? ಅಲ್ಲ, ಕೋಪ ಬರುವುದು ಸಹಜವೇ, ಆದರೆ ಕೋಪಕ್ಕೆ ದೃಷ್ಟಿ ಇಲ್ಲದ ಹಾಗೆ ಯುದ್ಧ ಮಾಡುವುದು ಇದು ಸಹಜ ಅಲ್ಲ. ಯಾಕೆ? ಯುದ್ಧ ಯಾಕೆ? ಮಾಡುವಾಗ ಕೋಪಕ್ಕೆ ದೃಷ್ಟಿ ಇರುವುದಿಲ್ಲ. ಹೌದು, ಹಾಗಾಗಿದೆ ಅಂತಲೇ ನಾನು ಬಂದದ್ದು ಈಗ. ಪಂಚಪ್ರಭ ಕಾರಣ ಏನು? ಅಲ್ಲ, ಇವ ಯಾರು? ನನ್ನ ಭಕ್ತ. ಭಕ್ತ ಹೌದು. ದೃಷ್ಟಿ ಕೊಡುವುದಕ್ಕೆ ಬಂದದ್ದು. ಕೊಡುವುದಕ್ಕಲ್ಲ, ಜ್ಞಾನ ಕೊಡುವುದಕ್ಕೆ ಬಂದದ್ದು. ಇದಕ್ಕೆ ಬಂದದ್ದೀಗ? ಹೌದು, ಇನ್ನ ತೆಗೆಯುವುದಕ್ಕೆ ಬಂದದ್ದು. ಅಲ್ಲೇ ಕಡಿದರು ದೇವರು ಅಲ್ಲ, ವಾದ ಮಾಡ್ಲಿಕ್ಕೆ ಇದು ಸಮಯ ಅಲ್ಲ, ಯಾಕೆ ರಣಭೂಮಿ. ಆದ್ದರಿಂದ ನೀನು ಮನೆಯಲ್ಲಿ ಮನದಲ್ಲಿಯೂ ಕುಲದೇವರು ಹೌದು ಇವನು. ಒಂದೊಮ್ಮೆ ಯುದ್ಧ ಏನೋ ಮಾಡಿದ್ದಾನೆ, ಒಂದೊಮ್ಮೆ ನಿಜವಾಗಿ ಕೋಪದಿಂದ ಯುದ್ಧ ಮಾಡಿದ್ರೆ ಪ್ರಪಂಚವೇ ಪ್ರಳಯವಾಗುವುದಕ್ಕೆ ಸಾಧ್ಯ ಇದೆ. ಅವನಿಗೆ ಪ್ರಳಯ ಅಂತಕ್ಕಂತಲೇ ಇದೆ. ಅಂತ ಕೋಪದಿಂದ ಯುದ್ಧ ಮಾಡಲಿಲ್ಲ, ಯಾಕೆ ಭಕ್ತನೆನ್ನುವ ಮೋಹದಿಂದ. ಇದು ಕೋಪ ಬೇಡ, ಶಾಂತರಾಗಬೇಕು. ಸಾಕು, ನನಗೆ ದೇವರೆನ್ನುವಂತಹ ಭಕ್ತಿ ನಿನಗೆ ಬರಬೇಕು, ಭಕ್ತನೆನ್ನುವಂತಹ ಪ್ರೀತಿ ನಿನಗೆ ಬರಬೇಕು. ಸ್ವಾಮಿ, ನೀನು ನಿನ್ನ ಲೋಕವನ್ನು ಸೇರು. ಹಾಗೆ ಸ್ವಾಮಿ, ಸ್ವಲ್ಪ ನಿಲ್ಲಿದೆ. ಹಾಗೆ ಮಾಡಿದ್ದು ಸರ್ವತಾ ಅಪರಾಧವಾಯಿತು. ಗೊತ್ತಾಯ್ತಾ? ಇವನು ಕುದುರೆ ಕಟ್ಟಿದವ ನಾನು. ಹಾ. ಕೃಷ್ಣ ಅರ್ಜುನರಿದ್ದಾನೆ, ನಾನು ನೋಡಿಕೊಳ್ತೇನೆ. ನೀವು ಹೋಗಿ ಇಲ್ಲಿಂದ. ನೀನು ಬರ್ಲಿಲ್ಲ.
ಸಮಯದಲ್ಲಿ ಹಾಗೆ ಆಯಿತು. ತೋರಿಸ್ತೇನೆ ಬಾ. ವೈಕುಂಠವಾಸಿ ನೀನು ಎನ್ನುವುದನ್ನ ಈ ಸಮಯದಲ್ಲಿ ಅರ್ಥವಿಸಿಕೊಂಡೆ ಸ್ವಾಮಿ. ಹುಟ್ಟಿದಾಗಲೇ ಅದೆಷ್ಟೋ ಸಾಧನೆಗಳನ್ನ ಈ ಅವತಾರದಲ್ಲಿ ನಡೆಸಿದವ ನೀನು. ಹಾಗೆಯೇ ಅದೆಷ್ಟೋ ಜನರಿಗೆ ಮೋಕ್ಷವನ್ನು ಕರುಣಿಸಿಕೊಟ್ಟವ. ಎಷ್ಟೋ ಜನರನ್ನು ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟು ನೀರೇ ಸಲಹಿಕೊಂಡು ಬಂದವ ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ ಸ್ವಾಮಿ. ನಿನ್ನಲ್ಲಿ ಸಾಮಾನ್ಯ ವ್ಯಕ್ತಿ ಎನ್ನುವ ಹಾಗೆ ಕಾದಾಡುವುದಕ್ಕೆ ಮುಂದಾದೆ. ಏನು ಮಾಡುವ ಸ್ವಾಮಿ? 300ರಲ್ಲಿ 299 ಶಿರಗಳು ಹೋಗಿ ಉಳಿದದ್ದು ಒಂದು ಮಾತ್ರ. ಹೌದಲ್ಲ? ಈ ಸಮಯದಲ್ಲಿ ನನ್ನ ಒಳಗಿದ್ದಂತ ಅಂಧಕಾರ ಎನ್ನುವುದು ಎಲ್ಲವೂ ದೂರವಾಗಿ ನೀನು ಯಾರು ಎನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು ಸ್ವಾಮಿ. ನಿನ್ನ ಈ ರೂಪವನ್ನು ಕಂಡಂತ ನಾನೇ ಧನ್ಯ ಧನ್ಯ ಎನ್ನುವ ಹಾಗೆ ಹೇಳ್ತಾ ಇದ್ದೇನೆ ಸ್ವಾಮಿ. ಇಲ್ಲಿಯವರೆಗೆ ನಾನು ಮಾಡಿದುದು ಅಪರಾಧವಾಯಿತು. ಸಾಕು ಸ್ವಾಮಿ, ಇಲ್ಲಿಯವರೆಗೆ ಸಾಧನೆ ಮಾಡಿದೆ, ಸಾಕಾಯ್ತು. ನಿನ್ನನ್ನು ನೋಡುವಾಗ ಈ ಉರಿಯಲ್ಲಿ ಸಾಕಾಗದೆ ಇದ್ದಿದ್ದ ಸ್ವಾಮಿ. ಹಾಗಾಗಿ ಇಲ್ಲಿ ಬದುಕಬೇಕು ಎನ್ನುವಂತ ಬಾಧಾಸೆ ನನಗಿಲ್ಲ. ಇದನ್ನು ಸಹಿಸಿಕೊಳ್ಳುವುದಕ್ಕೂ ನನ್ನಿಂದ ಆಗುವುದಿಲ್ಲ. ಆದಷ್ಟು ಬೇಗನೆ ಮೋಕ್ಷದ ಪದವನ್ನು ನನಗೆ ಕರುಣಿಸಬೇಕು ಎನ್ನುವ ಹಾಗೆ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೀನಿ. ವೀರದುಂದುವಿ, ನಿನ್ನ ಅಂತರಂಗದ ನುಡಿಗಳನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಈ ಧರೆಯಲ್ಲಿ ನಾನು ಉಳಿದು ಏನು ಪ್ರಯೋಜನವಾಗಲಿಕ್ಕಿಲ್ಲ. ಇದ್ದರೂ ಏನು ಸಾಧಿಸುವುದಕ್ಕಿದೆ. ಹರಿಯಲ್ಲಿ ಭೇದವನ್ನು ಕಲ್ಪಿಸಿಕೊಂಡು ರಣಕ್ಷೇತ್ರವೇ ನಿರ್ಮಾಣವಾಗಿ ಹೋಯ್ತಲ್ಲ. ಆದ್ರೆ ಒಂದು ನೀನು ಚೆನ್ನಾಗಿ ಅರ್ಥವಿಸಿಕೊಳ್ಳಬೇಕು. ಹರಿಯನ್ನು ವಿರೋಧಿಸಿದ್ರೆ ಹರ ಬರ್ತಾನೆ, ಹರನನ್ನು ವಿರೋಧಿಸಿದ್ರೆ ಹರಿ ಬರ್ತಾನೆ. ಮೂರು ಮೂರ್ತಿಗಳಲ್ಲಿ ಯಾವತ್ತು ಭೇದ ಇಲ್ಲ. ಆದ್ರಿಂದ ನಿನ್ನ ಕೋರಿಕೆಯಂತೆ ಇದು ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ಇನ್ನು ನಡೆಯಬೇಕಾದಂತ ಶುಭ ಕಾರ್ಯಗಳು ಅನೇಕ ಇದೆ. ಅದು ಅಶ್ವಮೇಧ ಋತುರಾಗ ಮುಂದೆ ಸಾಗುತ್ತಾ ಇದೆ.